ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರೇಪಿಸ್ಟನ ಎನ್ಕೌಂಟರ್ ಸದ್ದಿನ ಮಧ್ಯೆ, ಆ ಸೆನ್ಸೇಷನ್ ಮಧ್ಯೆ ಒಂದು ದೊಡ್ಡ ಸುದ್ದಿಯೊಂದು ಮರೆಮಾಚಿ ಹೋಗಿದೆ ಪಶ್ಚಿಮ ಬಂಗಾಳದಲ್ಲಿ. ಕಳೆದ 15 ವರ್ಷಗಳಿಂದ ಕಾಡ್ತೂಸುಗಳೇ ಹಾರಿರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ. ಒಂದೇ ಒಂದು ರೈಫಲ್ಗೆ ಕೆಲಸವನ್ನೇ ಕೊಟ್ಟಿರಲಿಲ್ಲ ಮಮತಾ ಬೇಗಂ ಅವರು. ಪೊಲೀಸರು ಅಕ್ಷರಶಃ TMCಯ ಗೂಂಡಾಗಳಾಗಿ ಕೆಲಸ ಮಾಡಿದರೆ ವಿನಃ ನ್ಯಾಯಕ್ಕಾಗಿ ಹೋರಾಟ ಮಾಡೋದು, ನ್ಯಾಯಕ್ಕಾಗಿ ತನಿಖೆ ಮಾಡಿದಂಥ ದಾಖಲೆಗಳೇ ಎಲ್ಲಿಯೂ ಸಿಗೋದಿಲ್ಲ. ಅವರನ್ನು ಕಾರ್ಯಕರ್ತರಾಗಿ ಗೂಂಡಾಗಳಾಗಿ ಮಮತಾ ಬೇಗಂ ಬಳಸ್ಕೊತಾ ಇದ್ರು. ಮೊಟ್ಟ ಮೊದಲ ಬಾರಿಗೆ ಒಬ್ಬ ರೇಪಿಸ್ಟ್ನನ್ನು ಎನ್ಕೌಂಟರ್ ಮಾಡಿದ್ದಕ್ಕಾಗಿ ಇವತ್ತು ಅಲ್ಲಿಯ ಎಲ್ಲ ಚಾನಲ್ಗಳು, ರಿಪಬ್ಲಿಕ್ ಬಾಂಗ್ಲಾ ಇರಬಹುದು, TV9 ಬಾಂಗ್ಲಾ ಇರಬಹುದು, ಅಲ್ಲಿಯ ಸ್ಥಳೀಯ ಚಾನಲ್ಗಳಿರ್ಬೋದು, ಎಲ್ಲರೂ ಕೂಡ ಅದರ ಬಗ್ಗೆಯೇ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಮುಖ ವಿಷಯ ಚರ್ಚೆ ಆಗಲೇ ಇಲ್ಲ. ಏನದು ವಿಷಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಈ ಆರ್ಥಿಕ ಸ್ಪೈನ್ ಇದೆಯಲ್ಲ, TMCಯ ಫಿನಾನ್ಸ್ ಸ್ಪೈನ್, ಬೆನ್ನು ಹುರಿ ಅಂತೇನಂತೀವಿ, ಅದನ್ನು ಕತ್ತರಿಸಿ ಹಾಕಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ನಿಮಗೆ ಗೊತ್ತು, ಈಗಾಗಲೇ ಅಲ್ಲಿಯ ಸಿಂಗಲ್ ಬೆಂಚ್ ಜಡ್ಜ್ ಆದಂಥ ಸೌಗತೋ ಭಟ್ಟಾಚಾರ್ಯ ಅವರು HDFC ಬ್ಯಾಂಕಿನ ಅಕೌಂಟ್ ಬಗ್ಗೆ ಮಾಹಿತಿಯನ್ನು ಕೇಳಿದರು. 2 ಬಣಗಳಿದ್ದಾವೆ. ಒಂದು ಋತುಬ್ರತ ಬ್ಯಾನರ್ಜಿ ಬಣ, ಮತ್ತೊಂದು ಮಮತಾ ಬೇಗಂ ಅವ್ರದ್ದು. ಋತುಬ್ರತ ಬ್ಯಾನರ್ಜಿ ಬಣ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಿ ಅಂತ ಕೇಳಿದರು. ಅದು ಕೋರ್ಟಿಗೆ ಹೋಗಿತ್ತು. ಕೋರ್ಟ್ನಲ್ಲಿ ಸೌಗತೋ ಭಟ್ಟಾಚಾರ್ಯ ಅವರು HDFC ಬ್ಯಾಂಕಿನ ಸೆಂಟ್ರಲ್ ಪ್ಲಾಜಾ ಬ್ರ್ಯಾಂಚ್ಗೆ ಮಾಹಿತಿಯನ್ನು ಕೇಳಿದರು. ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು 3 ಬ್ಯಾಂಕ್ ಅಕೌಂಟ್ಗಳನ್ನು 440 ಕೋಟಿ ರೂಪಾಯಿಗಳು, ಒಂದಲ್ಲ ಎರಡಲ್ಲ, 440 crores rupeesನ ಫ್ರೀಸ್ ಮಾಡಿ ಹಾಕಿದ್ದಾರೆ 3 ಬ್ಯಾಂಕ್ ಅಕೌಂಟಲ್ಲಿದ್ದದ್ದು. ಯಾವ ಕಾರಣಕ್ಕೆ? 2 ಬಣ ಆಗಿರೋದಕ್ಕೆ ಈ ದುಡ್ಡನ್ನು ಬಳಸಬಾರ್ದು ಅಂತ ED ಹೇಳಲಿಕ್ಕಾಗೋದಿಲ್ಲ. ED ಏನೇ ಇದ್ದರೂ ಕೂಡ ಫಿನಾನ್ಷಿಯಲ್ ಅಫೆನ್ಸ್ಗಳಾದರೆ, ಆರ್ಥಿಕ ಅಪರಾಧಗಳಾದ ಸಂದರ್ಭದಲ್ಲಿ PMLA ಆ್ಯಕ್ಟ್ ಪ್ರಕಾರ, PMLA ಆ್ಯಕ್ಟ್ 2002 ಪ್ರಕಾರ ಅಕೌಂಟ್ಗಳನ್ನ ಫ್ರೀಸ್ ಮಾಡಬಹುದು, ತನಿಖೆ ಮಾಡಬಹುದು, ಬಂಧಿಸಬಹುದು, ಇದೆಲ್ಲವನ್ನು ಮಾಡಬಹುದು. 2 ಬಣ ಇದ್ದಾವೆ, ಹೊಡೆದಾಡಿದ್ದಾವೆ, ಅದಕ್ಕೆ ಅಕೌಂಟ್ ಫ್ರೀಸ್ ಮಾಡಿ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅಧಿಕಾರವೇ ಇಲ್ಲ. ಹಾಗಾದರೆ ಯಾಕೆ ಫ್ರೀಸ್ ಮಾಡಿದರು? ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು. ಎಲ್ಲಿಯೂ ಕೂಡ ಸದ್ದಾಗಲೇ ಇಲ್ಲ ಇದು. ನೋಡಿ, ಬರೂಯಿಪುರ್ನಲ್ಲಿ ಎನ್ಕೌಂಟರ್ ಕೇಸ್ ಆಯಿತು. ಕೇಸ್ ಆದ ದಿವಸವೇ ನಡೆದ ಪ್ರಕರಣ ಇದು. ಸೆಕ್ಷನ್ ನಂಬರ್ 17(1)(a) ಪ್ರಕಾರ, PMLA ಆ್ಯಕ್ಟ್ ಪ್ರಕಾರ ಈ ರೀತಿಯದಾದಂಥ ರೇಡ್ ಮಾಡಲಾಗಿದೆ. 3 ಅಕೌಂಟು ಫ್ರೀಸ್ ಮಾಡಲಾಗಿದೆ. ತೃಣಮೂಲ ಕಾಂಗ್ರೆಸ್ದು, ಅಂದರೆ ಭಾಯ್ಪು ಮತ್ತು ಈಕೆ ಮಮತಾ ಬೇಗಂ ಅವರ ತೃಣಮೂಲ ಕಾಂಗ್ರೆಸ್, ಮೂಲ ತೃಣಮೂಲ ಕಾಂಗ್ರೆಸ್ಸು. ಏನು ಮನಿ ಲಾಂಡ್ರಿಂಗ್ ಆಗಿದೆ ಇದರಲ್ಲಿ, ಯಾವ ರೀತಿ ಆರ್ಥಿಕ ಅವ್ಯವಹಾರ ಆಗಿದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. 160 ಕೋಟಿ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಟು ಕೇರ್ವೆಲ್ ಏವಿಯೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿಗೆ. ಕೇರ್ವೆಲ್ ಏವಿಯೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಯಾವಾಗ ನಡೆದಿದೆ ವ್ಯವಹಾರ ಇದು? ಈ 160 ಕೋಟಿ ರೂಪಾಯಿನ ಯಾವಾಗ TMCಯ ಪಾರ್ಟಿ ಫಂಡ್ನ ತೊಗೊಂಡೋಗಿ ಏವಿಯೇಷನ್ ಕಂಪ್ನಿ ಹಾಕಿದರು? ಏಪ್ರಿಲ್ 2023ರಿಂದ ಜೂನ್ 2026 ಮಧ್ಯೆ ನಡೆದಂಥ ಟ್ರಾನ್ಸಾಕ್ಷನ್ಗಳಿವು. ಮೇ 4ಕ್ಕೆ ಸರ್ಕಾರ ಬಿದ್ದು ಹೋಗಿದೆ. ಅದಾದ ಮೇಲೂ ಇವರು ವ್ಯವಹಾರ ನಡೀತಾ ಇದೆ ಅನ್ನೋದಕ್ಕೆ ನಾನು ನಿಮಗೆ ದಿನಾಂಕಗಳನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಈ ದುಡ್ಡಿಂದ ಏನು ಮಾಡಲಾಯಿತು? ಮೊದಲನೇದಾಗಿ 2 ವಿಮಾನಗಳನ್ನು ಖರೀದಿ ಮಾಡಲಾಯಿತು. ಅದಕ್ಕಿಂತ ಮುಂಚೆ ಇದರಲ್ಲಿ 82.96 ಕೋಟಿ ರೂಪಾಯಿಗಳನ್ನು ಹೊಸ ಒಂದು ಕಂಪನಿಯನ್ನು ಫಾರ್ಮ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಲಾಯಿತು. ಈ 160 ಕೋಟಿಯಲ್ಲಿ 82.96 ಲಕ್ಷ ರೂಪಾಯಿನ ಇನ್ನೊಂದು ಎಂಟಿಟಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. ತನ್ನ ಮೂಲಕ 2 ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡಲಾಯಿತು. ಒಂದು ಅಂಬ್ರಿಯಲ್ 600 ಅಂತೆ, ಲೆಗಸಿ 600 ಅಂತ. ಇನ್ನೊಂದು ಅಗಸ್ಟಾ 109 ಅನ್ನುವಂಥ ಹೊಸ ಹೆಲಿಕಾಪ್ಟರ್ನ ಖರೀದಿ ಮಾಡಲಿ, 2 ಖರೀದಿ ಮಾಡಲಾಯಿತು. ಇದನ್ನು ಮಾಡಲಿಕ್ಕೆ ಖರ್ಚು ಮಾಡಿದ ದುಡ್ಡು ಎಷ್ಟು? 112 ಕೋಟಿ ರೂಪಾಯಿಗಳನ್ನು ಈ 2, ಒಂದು ಹೆಲಿಕಾಪ್ಟರ್, ಒಂದು ಏರ್ಕ್ರಾಫ್ಟ್ನ ಖರೀದಿ ಮಾಡಲಿಕ್ಕೆ 112. ಇದರ ಜೊತೆ ಅನ್ಸೆಕ್ಯೂರ್ಡ್ ಲೋನನ್ನು ತಗೊಳ್ಳಲಾಯಿತು. $1.7 ಮಿಲಿಯನ್ ದುಡ್ಡನ್ನು ಕೇಮ್ಯಾನ್ ಐಲ್ಯಾಂಡ್ ಅನ್ನುವಂಥ ಒಂದು ಎಂಟಿಟಿಯ ಮೂಲಕ ಅನ್ಸೆಕ್ಯೂರ್ಡ್ ಲೋನ್ ತೊಗೊಳ್ಳಾಯಿತು. ಆಮೇಲೆ ಈ ವಿಮಾನಗಳಿದಾವಲ್ಲ, ವಿಮಾನಗಳನ್ನು ಖರೀದಿ ಮಾಡಿ ಆಗಿದೆ. ಆ ಖರೀದಿ ಮಾಡಿದ ವಿಮಾನಗಳನ್ನು TMCಗೆ ವಾಪಸ್ಸು ಲೀಸ್ ಔಟ್ ಮಾಡಲಾಯಿತು. ಈ ಚುನಾವಣೆಯ ಸಂದರ್ಭದಲ್ಲಿ ವಿಮಾನದಲ್ಲಿ, ವಿಶೇಷ ವಿಮಾನದಲ್ಲಿ ಹಾರಾಡೋದು, ಖಾಸಗಿ ವಿಮಾನದಲ್ಲಿ ಹಾರಾಡೋದು ರಾಜಕಾರಣಿಗಳ ಭಾಳ ದೊಡ್ಡದಾದಂಥ ವ್ಯಾಧಿ ಅದು.
ರೋಗ ಅವ್ರಿಗೆ ರಸ್ತೆ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸಮಯ ಇಲ್ಲ ಅಂತ ಹೇಳ್ತಾರೆ. ಈ ಭಾಯ್ಪು ಅಂತುವೇ ಅಭಿಷೇಕ್ ಬ್ಯಾನರ್ಜಿ ಇದಾನಲ್ಲ, ಆತ ಇಲ್ಲಿವರೆಗೂ ನೆಲದ ಮೇಲೆ ಅಡ್ಡಾಡಿದ್ದು ದಾಖಲೆಗಳೇ ಕಡಿಮೆ. ಈತ ಏನಿದ್ರು ಮೇಲೆ ಆಕಾಶದಲ್ಲೇ ಹಾರಾಡೋದು ಯಾವಾಗಲೂ ಇವನು. ನಿಮ್ಗೆ ಗೊತ್ತಿರಲಿ, ಋತುಪರ್ಣ ಬ್ಯಾನರ್ಜಿಗೆ ಕೇಳಿದರು ಏನಂತ, ಯಾಕೆ ನೀವು ಇದ್ದಕ್ಕಿದ್ದ ಹಾಗೆ ಚುನಾವಣೆ ಆದ ತಕ್ಷಣ ಹೊಸ ಬಂಡಾಯ ಮಾಡಿ ಹೊಸ ಗುಂಪು ಮಾಡ್ಕೊಂಡು 60 ಜನ ಹೊರಗಡೆ ಹೋದ್ರಿ, ಅಲ್ಲಿದ್ದಾಗಲೇ ಬಂಡಾಯ ಮಾಡ್ಬೋದಿತ್ತಲ್ಲ, ವ್ಯವಸ್ಥೆ ಸರಿ ಇಲ್ಲ, ಭ್ರಷ್ಟಾಚಾರ ಇದೆ ಅಂತ ಆವಾಗಲೇ ನೀವು ಹೇಳ್ಬೋದಿತ್ತಲ್ಲ. ಈಗ ಅವ್ರು ಸೋತಿದ್ದಾರೆ ಅಂತೇಳಿ ನೀವು ಸೇಡು ತೀರಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಾ ಇದ್ರಿ. ನೀವು ಬಣವನ್ನು ಹೊರಗೆ ಕಟ್ಟಿದ್ದು ಯಾಕೆಂದ್ರೆ ಅವ್ರು ದುರ್ಬಲರಾಗಿದ್ದಾರೆ, ಚುನಾವಣೆಯಲ್ಲಿ ಗೆಲ್ಲಿಲ್ಲ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀರಿ, ತಪ್ಪಲ್ವಾ ಅಂತ ಕೇಳಿದಾಗ ಋತುಪರ್ಣ ಬ್ಯಾನರ್ಜಿ ಒಂದು ಮಾತು ಹೇಳಿದ್ರು. ಈಗಿರುವಂಥ ವಿಪಕ್ಷ ನಾಯಕ ಋತುಪರ್ಣ ಬ್ಯಾನರ್ಜಿ, ಆತನೇ ಮುಖಂಡ ಅವರು 60 ಜನ MLAಗಳಿಗೆ. ಆತ ಹೇಳ್ತಾನೆ, 2022ರಿಂದ ನಾನು ಅಭಿಷೇಕ್ ಬ್ಯಾನರ್ಜಿಯ ಅಪಾಯಿಂಟ್ಮೆಂಟಿಗೆ ಕಾಯ್ತಾ ಇದ್ದೆ 2022ದಿಂದ 2026 ಚುನಾವಣೆಯ ಸಂದರ್ಭದವರೆಗೂ ನನಗೆ ಅವ್ರು ಭೇಟಿ ಆಗ್ಲಿಕ್ಕೆ ಅವಕಾಶವೇ ಸಿಗಲಿಲ್ಲ. ನನಗೇ ಸಿಗಲಿಲ್ಲ ಅಂದರೆ ಉಳಿದ MLAಗಳ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿ, ಯಾವ ಹೈಕಮಾಂಡು ತನ್ನ ಶಾಸಕರನ್ನೇ ಭೇಟಿ ಆಗ್ಲಿಕ್ಕೆ ತಯಾರಿಲ್ಲ, ಅವ್ರ ಜೊತೆ ನಾವು ಸರ್ಕಾರವನ್ನು, ಅವ್ರ ಜೊತೆ ನಾವು ಇದ್ದು ಸರ್ಕಾರದ ವಿರೋಧ ಪಕ್ಷವಾಗಿ ಯಾಕೆ ಕೆಲಸ ಮಾಡಬೇಕು, ನಮ್ಮದೇ ಆದಂಥ ಪ್ರೈವೇಟ್ ಬೇರೆ ಎಂಟಿಟಿ ಮಾಡ್ಕೋಬಹುದಲ್ಲ, ಪ್ರತ್ಯೇಕವಾದ ಅಸ್ಮಿತೆಯನ್ನು ಮಾಡ್ಕೋಬಹುದಲ್ಲ ಅಂತ ಆತ ಒಂದು ಸಂದರ್ಶನದಲ್ಲಿ ಹೇಳ್ದ. ಅಂದರೆ ಈ ಅಭಿಷೇಕ್ ಬ್ಯಾನರ್ಜಿ ಅನ್ನೋನು ಮರೀಚಿಕೆ ಅಂತ. ಮರೀಚಿಕೆ. ಎರಡನೇದು, ಈತನಿಗೆ ಎಲ್ಲ ಕಡೆಯಿಂದ ದುಡ್ಡು ಬರಬೇಕು. ಈತನ ಖಾಸಗಿ ವ್ಯಕ್ತಿ ಕೊಮ್ಯಾಕ್ ರೋಡನ್ನೇ, ಅಲ್ಲಿ ಅವನ ಆಫೀಸು ಮತ್ತು ಹಿಂದ್ಗಡೆ ರೆಸಿಡೆನ್ಸ್, 2 ಮನೆಗಳಿದ್ದಾವೆ. ಒಂದು ಕಾಳಿಘಾಟ್ನಲ್ಲಿ ಒಂದು ಮನೆ ಇದೆ, ಒಂದು ಇಲ್ಲಿ ಕೊಮ್ಯಾಕ್ ರೋಡ್ನಲ್ಲಿ ಒಂದಿದೆ, ಆಫೀಸು ಇದೆ. ಈತನ PAಗಳು ಅಸಿಸ್ಟೆಂಟ್ಗಳ ಮೂಲಕ ಎಲ್ಲ MLAಗಳು ವ್ಯವಹರಿಸಬೇಕಾಗಿತ್ತು. ಈ ವ್ಯವಹಾರವನ್ನು ಕೂಡ ಈ ಭಾಯ್ಪು ಮತ್ತು ಮಮತಾ ಬೇಗಂ ಅವ್ರು ಮಾಡಿರೋ ವ್ಯವಹಾರ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇದಾದ ಮೇಲೆ ಈ ದುಡ್ಡು ಇದೆಯಲ್ಲ, ಈಗೇನು ಬಾಡಿಗೆ ಕೊಡ್ತಾರಲ್ಲ, ಈ ವಿಮಾನವನ್ನು ಇವರೇ ಖರೀದಿ ಮಾಡಿದರು. ಯಾರು? TMC ಪಕ್ಷದ ದುಡ್ಡಿನಲ್ಲಿಯೇ ವಿಮಾನ ಖರೀದಿ ಆಗತ್ತೆ. 440 ಕೋಟಿಯಲ್ಲಿ ಟ್ರಾನ್ಸ್ಫರ್ ಮಾಡಲಾಗತ್ತೆ, 160 ಕೋಟಿ ಏವಿಯೇಷನ್ ಕಂಪ್ನಿಗೆ ಮಾಡಲಾಗತ್ತೆ, $112 ಮಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ಅನ್ಸೆಕ್ಯೂರ್ಡ್ ಲೋನ್ ಎಲ್ಲ ಮಾಡಿ ಮತ್ತೆ ವಿಮಾನ ಕಂಪನಿಗೆ ಬಾಡಿಗೆ ಕೊಡೋದು, ಪ್ರತಿ ಸಲ ಸುತ್ತಾಡಿದ್ದಕ್ಕೂ ಬಾಡಿಗೆ ಕೊಡೋದು. ಇವೆಲ್ಲದರಲ್ಲಿ ಲಾಭಾರ್ಥಿ ಯಾರು? ಆಮೇಲೆ ಬಂದಿರೋ ದುಡ್ಡು ಇದೆಯಲ್ಲ, ಈ ಬಂದಿರೋ ದುಡ್ಡಿಗೆ ಸೋರ್ಸ್ ಯಾವುದು? 440 ಕೋಟಿ ರೂಪಾಯಿ ಬಂತು. ನಿಮ್ಮ 440 ಕೋಟಿ ರೂಪಾಯಿ ಕೊಟ್ಟವ್ರು ಯಾರು? ಕೊಟ್ಟ ಮೇಲೆ ನೀವು ಖರೀದಿ ಮಾಡಿದ್ರಿ. ನೀವೇ ಖರೀದಿ ಮಾಡಿದ ವಸ್ತುವಿಗೆ ನೀವೇ ಬಾಡಿಗೆಯನ್ನು ಯಾಕೆ ಕೊಡ್ತಾ ಇದ್ದೀರಿ? ಇದರಿಂದ ಏನಿದೆ ಅಂದರೆ, ಇದು ಸಂಪೂರ್ಣವಾಗಿ ಒಂದು ದೊಡ್ಡದಾದಂಥ ಆರ್ಥಿಕ ಅಪರಾಧ. ಈ ಅಪರಾಧ ಆಗಿದೆಯಲ್ಲ, ಇದನ್ನು ನೋಡ್ಕೊಳ್ಳೋದು ಯಾರು? ಇದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಡ್ಕೋಬೇಕು. ಯಾವುದೋ ಬಂಡಾಯ ಬಣದ ರಿಕ್ವೆಸ್ಟ್ ಮೇಲೆ ಈ ರೀತಿಯದಾದಂಥ ಹಾಗೆ ಮತ್ತು ತೀರಿಸ್ಕೊಳ್ಳಿಕ್ಕೆ ಪೊಲಿಟಿಕಲ್ ಸೇಡ್ಗೋಸ್ಕರ ಮಾಡಿದಂಥ ವೆಂಜನ್ಸ್ ಅಂತ ಹೇಳೋದು, ಇವೆಲ್ಲ ಏನಾಗಿದ್ದಲ್ಲ. ಇದು ಸ್ಪಷ್ಟವಾಗಿ ಕಳೆದ 3 ವರ್ಷಗಳಲ್ಲಿ ನಡೆದಂಥ ಆರ್ಥಿಕ ಅವ್ಯವಹಾರಗಳೇನಿದೆ ಅದನ್ನು ಕಂಡು ಹಿಡಿಯಲಿಕ್ಕಾಗಿ ಮಾಡಿದಂಥ ಅತಿ ದೊಡ್ಡದಾದಂಥ ದಾಳಿ. ಹಾಗಾದರೆ ಇದರ ರೆಪರ್ಕೇಷನ್ ಏನು? ತಕ್ಷಣದಲ್ಲಿ ಇವರು ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ. ಭಾಯ್ಪು ಮೊರೆ ಹೋಗಿ, ನಮಗೆ ಫ್ರೀಸ್ ಆಗಿರುವಂಥ 440 ಕೋಟಿ ರೂಪಾಯಿಯ 3 ಅಕೌಂಟ್ ಏನು ಫ್ರೀಸ್ ಆಗಿದೆ ಅದನ್ನ ರಿಲೀಸ್ ಮಾಡಿ. ಕಲ್ಕತ್ತಾ ಹೈಕೋರ್ಟ್ ಹೇಳುತ್ತೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ದಾಖಲಾತಿಗಳನ್ನು ಇಟ್ಕೊಂಡು ನಿಮ್ಮ 3 ಅಕೌಂಟ್ಗಳನ್ನ ಫ್ರೀಸ್ ಮಾಡಿದೆ. ಅಲ್ಲಿ ಪ್ರಕರಣ ಚಾಲ್ತಿಯಲ್ಲಿದೆ. ಚಾಲ್ತಿಯಲ್ಲಿರುವ ಪ್ರಕರಣವನ್ನು ನಾವು ಮಧ್ಯದಲ್ಲಿ ಮೊಟಕುಗೊಳಿಸಿ ಸ್ಟೇ ಕೊಟ್ಟು ನಿಮ್ಮ ಅಕೌಂಟನ್ನು ಓಪನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ತನಿಖೆಯ ಗತಿಯನ್ನು ನೋಡಿಕೊಂಡು ಅಗತ್ಯ ಬಿದ್ದಾಗ ನೀವು ಮೊರೆ ಹೋದರೆ ನಾವು ಅವಾಗ ನೋಡಲಿಕ್ಕೆ ಸಾಧ್ಯತೆ. ಈಗ ನಿಮಗೆ ಅದನ್ನ ಫ್ರೀಸ್ ಇದ್ದದ್ದನ್ನು ತೆರವು ಮಾಡಿಕೊಡಲಿಕ್ಕೆ ನಿರ್ದೇಶನವನ್ನು ಕೊಡಲಿಕ್ಕೆ ಸಾಧ್ಯ ಆಗುವಂಥ ಕಲ್ಕತ್ತಾ ಹೈಕೋರ್ಟ್ ಹೇಳ್ಬಿಡುತ್ತೆ. ಈ ಮಧ್ಯೆ ಋತುಪರ್ಣ ಬ್ಯಾನರ್ಜಿಯ ಗುಂಪಿದೆಯಲ್ಲ, ಇವರೇನು ಮಾಡಿದರು, ವಿಧಾನ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋದರು. ವಿಧಾನ್ ನಗರ್ ಪೊಲೀಸ್ ಸ್ಟೇಷನ್ ಅಂದರೆ ಕಲ್ಕತ್ತಾದ ಹೊರಭಾಗದಲ್ಲಿರುವಂಥ ಒಂದು ಸ್ಯಾಟಲೈಟ್ ಟೌನ್. ಅದು ಸಾಲ್ಟ್ ಲೇಕ್ ಅಂತಾರೆ, ಸಾಲ್ಟ್ ಲೇಕ್ ಪೊಲೀಸ್ ಸ್ಟೇಷನ್ ಅಂತಲೂ ಕರೀತಾರೆ. ಅಲ್ಲಿ ಸೈಬರ್ ಕ್ರೈಮ್ಗೆ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಏನಂತಂದರೆ, ಪಕ್ಷದ ದುಡ್ಡನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಮತ್ತು ಬೇರೆ ಬೇರೆ ಭಾಗದಿಂದ ದುಡ್ಡು ಬಂದದ್ದಕ್ಕೆ ಯಾವುದಕ್ಕೂ ಲೆಕ್ಕಾಚಾರ ಮಾಡಲಾಗ್ತಾ ಇಲ್ಲ, ಇದ್ರ ಕುರಿತು ತನಿಖೆ ಆಗಬೇಕು ಅಂತ ಒಂದು ಕಂಪ್ಲೇಂಟನ್ನು ಅಲ್ಲಿ ಲಾಡ್ಜ್ ಮಾಡಿದ್ದಾರೆ ವಿಧಾನನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಋತುಪರ್ಣ ಬ್ಯಾನರ್ಜಿಯ ಬಣದವರು. ಅಂದರೆ ಇದು ಒಂದು ಪ್ರಕರಣ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಐಪ್ಯಾಕ್ನಿಂದ 20 ಕೋಟಿ ರೂಪಾಯಿನ ಕಲ್ಲಿದ್ದಲು ಹಗರಣದಲ್ಲಿ ಕಿತ್ಕೊಂಡು ಬಂದು ಅಭಿಷೇಕ್ ಬ್ಯಾನರ್ಜಿ ಕ್ಯಾಶನ್ನು ಐಪ್ಯಾಕ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಆ ಪ್ರಕರಣ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ದು ಇನ್ನೂ ಚಾಲ್ತಿಯಲ್ಲಿದೆ, ಅದರ ತನಿಖೆ ನಡೀತಾ ಇದೆ. ಈಗ ಈ ಅಕೌಂಟ್ ಮೇಲೆ ತನಿಖೆ ಮಾಡಲಾಗ್ತಾ ಇದೆ. ಇದರ ಜೊತೆ ಬೇರೆ ಬೇರೆ ಪ್ರಕರಣಗಳು, CBIದು ಬೇರೆ ಬೇರೆ ಪ್ರಕರಣಗಳು ಕೂಡ ಮುತ್ತಿಕೊಂಡಿದ್ದಾವೆ ಅಭಿಷೇಕ್ ಬ್ಯಾನರ್ಜಿಗೆ. ಇದು ಭಾಳ ದೊಡ್ಡ ಮಟ್ಟದಲ್ಲಿ
ಮಮತಾ ಬೇಗಂ ಅವರಿಗೆ, ಅಭಿಷೇಕ್ ಬ್ಯಾನರ್ಜಿಗೆ ದೊಡ್ಡ ಹಿನ್ನಡೆ ಆಗುವ ಎಲ್ಲ ಸ್ಪಷ್ಟವಾದ ನಿದರ್ಶನಗಳು ಕಾಣಿಸ್ತಾ ಇದ್ದಾವೆ, ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಏಕೆಂದರೆ ಬೇರೆ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಯಾರು ಆರೋಪ ಮಾಡಿದ್ದಾರೋ ಅವರೇ ಸಾಬೀತುಪಡಿಸಬೇಕು. ಉದಾಹರಣೆಗೆ ಒಬ್ಬನನ್ನು ಕಳ್ಳ ಅಂತ ಸರ್ಕಾರ ಹಿಡ್ಕೊಂಡೋಗಿ ಒಳಗೆ ಹಾಕ್ತದೆ, ಹಾಕಿ ಅವನ ಮೇಲೆ FIR ಹಾಕ್ತದೆ, ಜೈಲಿಗೆ ಕಳಿಸ್ತಾರೆ. ಅದಾದಮೇಲೆ ಚಾರ್ಜ್ ಶೀಟ್ ಹಾಕಲಾಗತ್ತೆ. ಚಾರ್ಜ್ ಶೀಟ್ ಹಾಕಿದ್ಮೇಲೆ ನೀವು ಕಳ್ಳತನ ಮಾಡಿದ್ದ ಅಂತ ಪ್ರೂವ್ ಮಾಡಬೇಕು. ಸರ್ಕಾರ, ಪೊಲೀಸ್ ಇಲಾಖೆ ಪ್ರೂವ್ ಮಾಡಬೇಕು. ಎಲ್ಲಿ ಕಳ್ಳತನ ಮಾಡಿದ, ಮಹಜರ್ ಮಾಡಿದ್ದೇನು, ಸಿಕ್ಕಿರುವಂಥ ವಸ್ತುಗಳು ಯಾವುವು, ಎಲ್ಲದರ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ, ಪೊಲೀಸ್ ಇಲಾಖೆ ಮೇಲಿರುತ್ತೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲಿರುತ್ತೆ, ಸರ್ಕಾರಿ ಅಭಿಯೋಜಕರು, ವಿಶೇಷ ಅಭಿಯೋಜಕರ ಮೇಲೆ ಇರುತ್ತೆ. ಇಲ್ಲಿ ಹಂಗಲ್ಲ. ಇಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಲ್ಲಿ ಒಬ್ಬನನ್ನು ಕಳ್ಳ ಅಂತ ಕರೆದಾಗ ನಾನು ಕಳ್ಳ ಅಲ್ಲ ಅಂತ ಆತ ಸಾಬೀತುಪಡಿಸಬೇಕು. ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಇವರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು TMC ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ಇದು ಕಳ್ಳತನ ಆಗಿಲ್ಲ, ಇದರಲ್ಲಿ ಅವ್ಯವಹಾರ ಆಗಿಲ್ಲ, ಮನಿ ಲಾಂಡ್ರಿಂಗ್ ಆಗಿಲ್ಲ, ಇದು ಆರ್ಥಿಕ ಅಪರಾಧ ಅಲ್ಲ ಅಂತ ಸಾಬೀತುಪಡಿಸಬೇಕಾದ ಕೆಲಸ ಯಾರ್ದು? ಅಭಿಷೇಕ್ ಬ್ಯಾನರ್ಜಿದ್ದು ಮತ್ತು ಮಮತಾ ಬೇಗಂದು. ಏಕೆಂದರೆ ಈತ ನ್ಯಾಷನಲ್ ಚೀಫ್ ಸೆಕ್ರೆಟರಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈತ ಅಭಿಷೇಕ್ ಬ್ಯಾನರ್ಜಿ. ಮಮತಾ ಬೇಗಂ ಚೇರ್ಮನ್ನು, ಜೊತೆಗೆ ಟ್ರೆಸರರು, ಎಲ್ಲರೂ ಇದ್ದಾರೆ ಇದರಲ್ಲಿ. ಎಲ್ಲರೂ ಕೂಡ ಜೈಲಿಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಏನಾಗುತ್ತೆ ಕಾದು ನೋಡೋಣ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ, ಲೈಕ್ ಮಾಡುವುದನ್ನು ಮರಿಬೇಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.